ಪ್ರಿಯ ಸ್ನೇಹಿತರೆ, ನಾವೆಲ್ಲರೂ ಬಯಸೋದು ಒಂದೇನೆ, ಸದಾ ಸುಖವೇ ಇರಬೇಕೇ ಹೊರತು ಕಷ್ಟಗಳು ಬರಬಾರ್ದು ಅಂತ. ಆದರೆ ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ, ಯಾವಾಗ ಕಷ್ಟಗಳು ನಮ್ಮನ್ನು ಹಾಳುತ್ತವೋ ಒಂದಷ್ಟು ದಿನಗಳ ಕಾಲ, ಆವಾಗ ಸುಖದ ಬೆಲೆ ಗೊತ್ತಾಗ್ತದೆ. ಅದನ್ನು ನಾವು ಶಾಶ್ವತವಾಗಿ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಸಾಗುತ್ತೇವೆ. ಯಾವಾಗ ನಮಗೆ ಕಷ್ಟಗಳೇ ಗೊತ್ತೇ ಇಲ್ಲ ಅಂತಂದರೆ ಸುಖದ ಬೆಲೆ ಗೊತ್ತಾಗೋದಿಲ್ಲ. ಅದು ಯಾವಾಗ ಹೋಗ್ತದೆ, ಯಾವಾಗ ಬರ್ತದೆ, ಅದನ್ನು ಹೇಗೆ ನಾವು ಉಳಿಸ್ಕೊಳ್ಬೇಕನ್ನೋ ಪರಿಜ್ಞಾನವೂ ನಮ್ಮ ಹತ್ರ ಇರೋದೇ ಇಲ್ಲ ಅಲ್ವಾ ಸ್ನೇಹಿತರೆ? ಯಾವಾಗಲೂ ಜೀವನದಾಗೆ ಕೇವಲ ಹಣ, ಅಂತಸ್ತು ಇದೊಂದೇ ಸಂಪಾದನೆ ಅಂತಲ್ಲ. ಸ್ನೇಹಿತರನ್ನು, ಒಡನಾಡಿಗಳನ್ನು, ಬಂಧುಗಳನ್ನು, ಇವ್ರ ಜೊತೆ ಹೇಗೆ ನಡೆದುಕೊಂಡು ಹೋಗಬೇಕು, ಯಾರ ಜೊತೆ ಹೇಗೆ ಬದುಕಬೇಕು ಅನ್ನೋದು ಒಂದು ಅದ್ಭುತವಾದ ಕಲೆ ಅಲ್ವಾ? ಸೊ ಇವತ್ತು ಅದೆಷ್ಟೋ ಸಂಬಂಧಗಳು ಮಾತುಕತೆಗಳಿಲ್ಲದೆ, ನಮ್ಮ ಬಿಡುವಿಲ್ಲದ ಕೆಲಸಗಳ ಮಧ್ಯೆ ಮರೆತು ನಾವು ಕೂತ್ಬಿಟ್ಟಿದ್ದೀವಿ. ಇವುಗಳೆಲ್ಲವನ್ನು ನಾವು ಜೀವನದಲ್ಲಿ ಸಂಭಾಳಿಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕಂದ್ರೆ ನಾವು ಒಂದಷ್ಟು ಈ ಸುಖ ದುಃಖ, ಈ ಹಣ ಅಂತಸ್ತಿನ ಬೆನ್ನನ್ನು ಬಿಟ್ಟು ನಮಗೆ ಎಷ್ಟು ಬೇಕು ಅಷ್ಟು ಸಂಪಾದನೆ ಮಾಡಿ, ಸಂಪಾದನೆ ಅನ್ನೋದು ಸ್ನೇಹಕ್ಕಿಂತ ದೊಡ್ಡದು ಇನ್ನೊಂದು ಯಾವುದೂ ಇಲ್ಲ. ಸ್ನೇಹ ಸಂಬಂಧಗಳೊಟ್ಟಿಗೆ ಸಂಪಾದನೆಯನ್ನು ಸಾಗಬೇಕನ್ನೋ ಒಂದು ನಿಜವಾದ ಅರ್ಥವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಬಂಧುಗಳೇ, ನಮ್ಮಂಥ ಸಂತುಷ್ಟ ಜೀವಿಗಳು ಇನ್ಯಾರೂ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ ಅಲ್ವಾ ಬಂಧುಗಳೇ?